ನಮಸ್ಕಾರ ಸ್ನೇಹಿತರೆ, ಮತ್ತೆ ಸ್ವಾಗತ ಡಿವಿಜಿ ರೈಲ್ ಫ್ಯಾನ್ ಚಾನೆಲ್ಗೆ. ಇಂದು ನಾವು ನಿಮಗೆ ಬೆಂಗಳೂರು ಕ್ಯಾಂಟ್ ರೈಲು ನಿಲ್ದಾಣದ ಪುನರ್ ನಿರ್ಮಾಣದ ಕುರಿತು ಒಂದು ರೋಚಕ ಹಾಗೂ ಬಹು ನಿರೀಕ್ಷಿತ ಮಾಹಿತಿಯನ್ನು ತರುತ್ತಿದ್ದೇವೆ. ನಗರದ ಅತ್ಯಂತ ಹಳೆಯ ಮತ್ತು ಪ್ರಮುಖ ರೈಲು ನಿಲ್ದಾಣಗಳಲ್ಲಿ ಒಂದಾದ ಇದು ಈಗ ಅಮೃತ ಭಾರತ ಸ್ಟೇಷನ್ ಯೋಜನೆಯಡಿ ಅದ್ಭುತ ರೀತಿಯಲ್ಲಿ ಪರಿವರ್ತನೆಯಾಗುತ್ತಿದೆ. ಬೆಂಗಳೂರು ಕ್ಯಾಂಟೋನ್ಮೆಂಟ್ ರೈಲು ನಿಲ್ದಾಣ, ಸಾಮಾನ್ಯವಾಗಿ ಬೆಂಗಳೂರು ಕ್ಯಾಂಟ್ ಎಂದು ಕರೆಯಲ್ಪಡುವ ಇದು ಕರ್ನಾಟಕದ ಅತ್ಯಂತ ಬ್ಯುಸಿಯಾದ ಉಪನಗರ ಮತ್ತು ಅಂತರ್ನಗರ ರೈಲು ನಿಲ್ದಾಣಗಳಲ್ಲಿ ಒಂದು. ಇದು ಪ್ರತಿದಿನ ಸಾವಿರಾರು ಪ್ರಯಾಣಿಕರಿಗೆ ಸೇವೆ ನೀಡುತ್ತದೆ ಮತ್ತು ಬೆಂಗಳೂರು, ಚೆನ್ನೈ, ಬೆಂಗಳೂರು, ಹುಬ್ಬಳ್ಳಿ ಮತ್ತು ಬೆಂಗಳೂರು, ಕೆಎಸ್ಆರ್ ಬೆಂಗಳೂರು ಸಿಟಿ ಮುಂತಾದ ಪ್ರಮುಖ ಮಾರ್ಗಗಳನ್ನು ಸಂಪರ್ಕಿಸುತ್ತದೆ. ಈ ನಿಲ್ದಾಣವು 19ನೇ ಶತಮಾನದ ಕೊನೆಯಲ್ಲಿ ಸ್ಥಾಪಿಸಲ್ಪಟ್ಟಿದ್ದು, ಹಳೆಯ ಬ್ರಿಟಿಷ್ ಕ್ಯಾಂಟೋನ್ಮೆಂಟ್ ಪ್ರದೇಶದ ಇತಿಹಾಸದ ಒಂದು ಪ್ರಮುಖ ಭಾಗವಾಗಿದೆ. ಅಮೃತ ಭಾರತ ಸ್ಟೇಷನ್ ಯೋಜನೆಯಡಿ ಬೆಂಗಳೂರು ಕ್ಯಾಂಟ್ ನಿಲ್ದಾಣವನ್ನು ಆಧುನಿಕ ಸೌಲಭ್ಯಗಳೊಂದಿಗೆ ವಿಶ್ವಮಟ್ಟದ ರೈಲು ನಿಲ್ದಾಣವಾಗಿ ಪರಿವರ್ತಿಸಲಾಗುತ್ತಿದೆ. ಅದೇ ಸಮಯದಲ್ಲಿ ಅದರ ಪಾರಂಪರಿಕ ವಿನ್ಯಾಸ ಮತ್ತು ಇತಿಹಾಸದ ಸೊಬಗು ಉಳಿಸಿಕೊಂಡಿದೆ. ಒಟ್ಟು ಯೋಜನೆಯ ವೆಚ್ಚ ಸುಮಾರು 480 ಕೋಟಿಯಾಗಿದೆ. ಹೊಸ ಕಟ್ಟಡವು ಪಾರಂಪರಿಕ ಶೈಲಿಯ ವಿನ್ಯಾಸದೊಂದಿಗೆ ಆಧುನಿಕ ಗ್ಲಾಸ್ ಮುಖಪುಟ, ಹಸಿರು ಮೇಲ್ಚಾವಣಿ ಮತ್ತು ಎನರ್ಜಿ ಎಫಿಷಿಯೆಂಟ್ ಲೈಟಿಂಗ್ ವ್ಯವಸ್ಥೆಗಳನ್ನು ಹೊಂದಿದೆ. ಇದರಲ್ಲಿ ಮುಂದಿನ ಸೌಲಭ್ಯಗಳು ಇವೆ: 2 ಹಂತದ ಕಾನ್ಕೋರ್ಸ್, ಆಗಮನ ಮತ್ತು ನಿರ್ಗಮನ ವಿಭಾಗಗಳು, ವಿಶಾಲ ನಿರೀಕ್ಷಣಾ ಹಾಲ್ಗಳು ಮತ್ತು ವಿಶ್ರಾಂತಿ ಕಕ್ಷೆಗಳು, ಎಸ್ಕಲೇಟರ್ಗಳು, ಲಿಫ್ಟ್ಗಳು ಮತ್ತು ಪಾದಚಾರಿ ಸೇತುವೆಗಳು, ಸುಧಾರಿತ ಪ್ರಯಾಣಿಕ ಮಾಹಿತಿ ವ್ಯವಸ್ಥೆ, ಕಾರು, ಟ್ಯಾಕ್ಸಿ ಮತ್ತು ಆಟೋಗಳಿಗೆ ಪ್ರತ್ಯೇಕ ಪಾರ್ಕಿಂಗ್ ಸ್ಥಳಗಳು. ಅಕ್ಟೋಬರ್ 2025ರ ವೇಳೆಗೆ ಹೊಸ ನಿಲ್ದಾಣ ಕಟ್ಟಡದ ಪ್ರಮುಖ ನಾಗರಿಕ ಕಾಮಗಾರಿ ಪೂರ್ಣ ವೇಗದಲ್ಲಿ ನಡೆಯುತ್ತಿದೆ. ಪ್ಲಾಟ್ಫಾರ್ಮ್ ರೂಫಿಂಗ್, ಕಾನ್ಕೋರ್ಸ್ ಸ್ಲ್ಯಾಬ್ ಮತ್ತು ಫೌಂಡೇಶನ್ ಕೆಲಸಗಳು ಬಹುತೇಕ ಪೂರ್ಣಗೊಂಡಿವೆ. ಟ್ರ್ಯಾಕ್ ಪುನರ್ವಿನ್ಯಾಸ ಮತ್ತು ಪ್ಲಾಟ್ಫಾರ್ಮ್ ಎತ್ತರದ ಪ್ರಮಾಣೀಕರಣ ಕಾರ್ಯಗಳು ಕೂಡ ನಡೆಯುತ್ತಿವೆ. ಪುನರ್ ನಿರ್ಮಾಣದ ನಂತರ ಬೆಂಗಳೂರು ಕ್ಯಾಂಟ್ನಲ್ಲಿ 7 ಆಧುನಿಕ ಪ್ಲಾಟ್ಫಾರ್ಮ್ಗಳು, ಹೊಸ ಪ್ರವೇಶ ಮತ್ತು ನಿರ್ಗಮನ ದ್ವಾರಗಳು ಹಾಗೂ ನಮ್ಮ ಮೆಟ್ರೋ, ಎಂಜಿ ರೋಡ್ ಮತ್ತು ಹಲಸೂರು ಸ್ಟೇಷನ್ಗಳು ಜೊತೆಗೆ ಉತ್ತಮ ಸಂಪರ್ಕ ದೊರೆಯಲಿದೆ. ಪುನರ್ ನಿರ್ಮಾಣದ ನಂತರ ಪ್ರಯಾಣಿಕರಿಗೆ ದೊರೆಯುವ ಸೌಲಭ್ಯಗಳು: ಪ್ಲಾಟ್ಫಾರ್ಮ್ಗಳ ನಡುವೆ ವೇಗವಾದ ಸಂಚಾರ, ಶುದ್ಧ ಹಸಿರು ಮತ್ತು ಸ್ಮಾರ್ಟ್ ಸೌಲಭ್ಯಗಳು, ಸುಧಾರಿತ ಲಗೇಜ್ ನಿರ್ವಹಣಾ ಪ್ರದೇಶ, ಸಿಸಿಟಿವಿ ನಿಗಾ ಮತ್ತು ಉತ್ತಮ ಭದ್ರತೆ, ಹಿರಿಯರು ಹಾಗೂ ಅಂಗವಿಕಲರಿಗೆ ಸುಲಭ ಪ್ರವೇಶ. ಪುನರ್ ನಿರ್ಮಾಣ ಪೂರ್ಣಗೊಂಡ ನಂತರ ಬೆಂಗಳೂರು ಕ್ಯಾಂಟ್ ರೈಲು ನಿಲ್ದಾಣವು ಹೆಚ್ಚು ರೈಲುಗಳನ್ನು ಪರಿಣಾಮಕಾರಿಯಾಗಿ ನಿಭಾಯಿಸಲು ಮಾತ್ರವಲ್ಲದೆ ಆಧುನಿಕ ಬೆಂಗಳೂರಿನ ರೈಲು ಪರಿವರ್ತನೆಯ ಸಂಕೇತವಾಗಿ ನಿಲ್ಲಲಿದೆ. ಹೀಗಾಗಿ ಸ್ನೇಹಿತರೆ, ಹೊಸ ರೂಪದ ಬೆಂಗಳೂರು ಕ್ಯಾಂಟ್ ನಿಲ್ದಾಣದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ನಲ್ಲಿ ತಿಳಿಸಿ. ಮತ್ತು ಇಂತಹ ಇನ್ನಷ್ಟು ರೈಲು ಮಾಹಿತಿಗಳಿಗಾಗಿ ಡಿವಿಜಿ ರೈಲ್ ಫ್ಯಾನ್ ಚಾನಲ್ ಅನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ.